ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 1 ಅಟ್ ಮೈಸೂರು. ನಾನು ಹೇಳಿದಾಗೆ ಸಾಟರ್ಡೆ ಟ್ರಾವೆಲ್ ಮಾಡಿದ್ರಿಂದ ಸಾಟರ್ಡೆ ಈವ್ನಿಂಗ್ ಇದು ನಾವು ರೀಚ್ ಆಗಿ ಮಧ್ಯಾಹ್ನ ಆಗಿತ್ತು. ಹಾಗೆ ಸಂಜೆ GRS ಫ್ಯಾಂಟಸಿ ಪಾರ್ಕಿಗೆ ಬಂದ್ವಿ. ನೋಡಿ, ಅಲ್ಲಿಂದ ಎಂಟ್ರಿ ಆದರೆ ತಕ್ಷಣ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರ್ ಅಲ್ಲಿ ಎಲ್ಲದೂ ಡಿಸ್ಪ್ಲೇ ಮಾಡಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು, ಹಾಗೆ ಯಾವ್ದಕ್ಕೆ ಹೋದ್ರೆ ನಿಮ್ಗೆ ಎಷ್ಟು ಅಂತ. ಇಲ್ಲಿ ಸ್ನೋ ಪಾರ್ಕ್ ಇತ್ತು, ವಾಟರ್ ವರ್ಲ್ಡ್ ಇತ್ತು, ಹಾಗೆ ಒಂದು ಮ್ಯೂಸಿಯಂ ಕೂಡ ಇತ್ತು. ರೂಟ್ ಮ್ಯಾಪು ಕ್ಲೀನ್ ಆಗಿ ತೋರಿಸಿದ್ದಾರೆ ಆಚೆ ಕಡೆನೆ. ಹಾಗೆ ಸೇಫ್ಟಿ ರಿಸ್ಟ್ರಿಕ್ಷನ್ಸು, ಆಮೇಲೆ ಮಕ್ಳಿದ್ರೆ ಯಾವ ತರ ಎಲ್ಲದನ್ನು ನೀಟಾಗಿ ಡಿಸ್ಪ್ಲೇ ಆಗಿತ್ತು. ಅದನ್ನ ಓದ್ಕೊಂಡ್ಬಿಟ್ಟು ನಾವು ಫಸ್ಟ್ ಹೋಗಿದ್ದು ಅಪ್ ಡೌನ್ ಮ್ಯೂಸಿಯಂಗೆ. ಅಪ್ ಡೌನ್ ಮ್ಯೂಸಿಯಂಗೆ ಟಿಕೆಟ್ ತಗೊಂಡ್ಬಿಟ್ಟು ನಾವು ಅಲ್ಲಿ ಒಳಗೆ ಹೋಗ್ತಾ ಇದೀವಿ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕ್ರೂ ಅಟೆಂಡ್ ಮಾಡೋದಕ್ಕೆ ಅಸೈನ್ ಮಾಡಿರ್ತಾರೆ. ಅವರೇ ನಿಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲ ಕಡೆ ತೋರಿಸ್ತಾರೆ. ಅಂಡ್ ಅವರು ಕೂಡ ನಿಮಗೆ ಫೋಟೋ ಕೂಡ ತೆಕ್ಕೊಡ್ತಾರೆ. ಫೋಟೋ ವಿಡಿಯೋ ಏನ್ ಬೇಕಾದ್ರೂ ಅವರೇ ಮಾಡ್ಕೊಡ್ತಾರೆ. ಆ, ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಒಳಗಡೆ ಹೇಗೆ ಹೇಗೆ ಏನೇನಿದೆ ಅಂತ. ಒಂಥರ ಚೆನ್ನಾಗಿತ್ತು. ಹೊಸ ತರ ಅನಿಸ್ತು ನಂಗೆ. ನೋಡಿ, ಎಂಟ್ರಿ ಆಗ್ತೀವಿ. ಹೋಗ್ತಾ ಇದ್ದಾರಲ್ಲ ಮುಂದೆ, ಅವ್ರು ನಮ್ಗೆ ಅಸೈನ್ ಆಗಿದ್ರು. ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲಿ ಹೋಗ್ಬೇಕು ಏನು ಅಂತ. ಈ ತರ ಇರುತ್ತೆ, ಅವರೆಲ್ಲ ನೀಟಾಗಿ ಫೋಟೋ ತೆಕ್ಕೊಡ್ತಾರೆ. ಆ, ಒಂಥರ ಮಜಾ ಇತ್ತು, ಚೆನ್ನಾಗ್ ಅನಿಸ್ತು. ಹೊಸ ತರ ಎಲ್ಲೂ ನೋಡಿರ್ಲಿಲ್ಲ, ನಾನು ಫಸ್ಟ್ ಟೈಮ್ ಈ ತರ ನೋಡಿದ್ದು. ಸೊ ಹಾಗಾಗಿ ಚೆನ್ನಾಗ್ ಅನಿಸ್ತು ನನ್ಗೆ. ನೋಡಿ, ಇದು ಕಿಚನ್ ಪಕ್ಕದಲ್ಲಿ ವಾಶ್ ಬೇಸಿನು, ಬಾತ್ರೂಮ್ ಆ ತರ ಎಲ್ಲ ಇತ್ತು. ಇದು ನೋಡಿ, ಒಂದು ಸ್ಟೆಪ್ಸ್ ಇತ್ತು, ಅದರಲ್ಲಿ ಟೇಬಲ್ ಈ ತರ. ಇದು ಕಿಡ್ಸ್ದು ಬೆಡ್ರೂಮ್ ಆ ತರ ಇತ್ತು. ಹೀಗೆ ಇದು ಲಾಸ್ಟ್ ಅಲ್ಲಿ ಒಂದು ಇಲ್ಯೂಷನ್ ರೂಮ್ ಅಂತ ಇದೆ. ಅದ್ರೊಳಗೆ ಇದು ಒಂಥರ ಚೆನ್ನಾಗಿತ್ತು. ಇದ್ರಲ್ಲಿ ಏನಿಲ್ಲ, ಒಂದು ಟನಲ್ ತರ ಇದ್ದು ಅದಕ್ಕೆ ಮಧ್ಯೆ ಒಂದು ಬ್ರಿಡ್ಜ್ ಇದೆ. ಅದ್ರೊಳಗೆ ನಿಮ್ ಹೋದ್ರೆ ಫುಲ್ಲು ರೌಂಡ್ ನೀವೇ ಬೀಳ್ತಿದ್ದೀರೇನೋ, ತಲೆ ತಿರುಗ್ತಾ ಇದೆಯೇನೋ ಆ ತರ ಅನ್ಸುತ್ತೆ. ಮುಂದೆ ಅದನ್ನ ಕೂಡ ಹಾಕಿದೀನಿ ನೋಡಿ, ಅದನ್ನ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ನಾನು ಹೇಳಿದ್ದಿದೆ ನೋಡಿ, ಇದನ್ನ ಅವರು ಸ್ವಿಚ್ ಆನ್ ಮಾಡಿಬಿಟ್ಟು ಬಿಡ್ತಾರೆ. ನಾವು ಒಳಗೆ ಹೋಗ್ಬೇಕು. ಇದೇ ಬ್ರಿಡ್ಜ್ ತರ ಇದೆಯಲ್ಲ, ಅದ್ರ ಮಧ್ಯ ಹೋದ್ರೆ ನೀವು ನೀವೇ ರೊಟೇಟ್ ಆಗ್ತಿದ್ದೀರೋ ಅಂತ ಅನ್ಸುತ್ತೆ. ಅಷ್ಟು ತಲೆ ಸುತ್ತ ಬರೋ ತರ ಆಗುತ್ತೆ. ನಾನು ಹೋದೆ ಟ್ರೈ ಮಾಡೋಣ ಅಂತ. ಒಂದೆರಡು ನಿಮಿಷಕ್ಕೆ ನನಗೆ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಬ್ಯಾಲೆನ್ಸ್ ಆಗ್ತಿಲ್ವೇನೋ ಅನಿಸ್ತಾ ಇತ್ತು. ವಾಪಸ್ ರಿಟರ್ನ್ ಬಂದ್ಬಿಟ್ಟೆ. ಚೆನ್ನಾಗಿತ್ತು ನೋಡೋದಕ್ಕೆ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಅಪ್ಸೈಡ್ ಮ್ಯೂಸಿಯಂ ಮುಗೀತು, ಜಸ್ಟ್ ಹೊರಗೆ ಬಂದ್ವಿ. ಒಂದು 15-20 ಮಿನಿಟ್ಸ್ ಅಷ್ಟೇ. ಅಲ್ಲಿ ಏನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಿರಲ್ಲ, ಬಟ್ ತುಂಬ ಚೆನ್ನಾಗಿದೆ. ನಿಮ್ಗೊಂಥರ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸು. ಆರಾಮಾಗಿ ಹೋಗ್ಬೋದು. 500 ರುಪೀಸ್ ಟಿಕೆಟು, ಬಟ್ ಟಿಕೆಟ್ ಚಾರ್ಜು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಸ್ಟಿಲ್ ಓಕೆ, ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೋಗ್ಬೋದು. ಅಲ್ಲೇ ಹೊರಗಡೆ ಬಂದರೆ ಸ್ನ್ಯಾಕ್ಸ್ ಕೌಂಟರ್ ಎಲ್ಲ ಇದೆ. ಅಲ್ಲಿ ನಿಮಗೆ ಸ್ನ್ಯಾಕ್ಸು, ಕಾಫಿ, ಜ್ಯೂಸು ಏನು ಬೇಕಾದರೂ ಸಿಗುತ್ತೆ. ಅಲ್ಲಿ ನಾವು ಒಂದು ಕಾಟನ್ ಕ್ಯಾಂಡಿ ತಗೊಳ್ಳೋಣ ಅಂತ ತಗೊಂಡ್ವಿ. ಅದನ್ನು ಮಷೀನಲ್ಲಿ ಬರ್ತಾ ಇತ್ತು. ಹಾಗೆ ಅದನ್ನ ತಗೊಂಡ್ಬಿಟ್ಟು ತಿಂದ್ವಿ. ನೋಡಿ, ಎಷ್ಟು ದೊಡ್ಡದಾಗಿತ್ತು. ಸಿಕ್ಕಾಪಟ್ಟೆ ಗಾಳಿ, ಅದು ಈಸಿಯಾಗಿ ಮೆಲ್ಟ್ ಆಗ್ತಾ ಇತ್ತು. ಸಖತ್ ಗಾಳಿ ಬೀಸ್ತಾ ಇತ್ತು. ನಾವು ನೆಕ್ಸ್ಟ್ ಹೋಗಿದ್ದು ಬೃಂದಾವನ್ ಗಾರ್ಡನ್ಗೆ. ಅಲ್ಲಿಗೆ ಆಲ್ರೆಡಿ ಹೋಗೋಷ್ಟೊತ್ತಿಗೆ ಸಂಜೆ ಆಗಿತ್ತು. ನೋಡಿ, ನಾವು ಈ ಬ್ರಿಡ್ಜ್ ಪಾಸ್ ಆಗಿ ಹೋಗ್ಬೇಕು. ಇದು KRS ವಾಟರು. KRS ಡ್ಯಾಮ್ ಓಪನ್ ಮಾಡಿದ್ರಿಂದ ತುಂಬಾನೇ ನೀರಿತ್ತು. ಹಾಗೆ ಅಲ್ಲಿ ಡ್ಯಾಮ್ ಹತ್ರ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ನಾವು ದೂರದಿಂದ ಸ್ವಲ್ಪ ನೋಡಿದ್ವಿ, ನೀರು ಬರ್ತಾ ಇರೋದು ಕಾಣಿಸ್ತಾ ಇತ್ತು ಅಷ್ಟೇ. ಬಿಟ್ರೆ ಅಲ್ಲಿ ಒಳಗಡೆ ಎಲ್ಲ ಯಾರನ್ನೂ ಬಿಡ್ತಾ ಇರಲಿಲ್ಲ. ಸೊ ನಾವು ಬೃಂದಾವನ್ ಗಾರ್ಡನ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ನೋಡಿ, ಇಲ್ಲಿ ಫೌಂಟೇನ್ ಶೋ ಎಲ್ಲ ಇತ್ತು, ಲೈಟ್ ಶೋ ಎಲ್ಲ ಇತ್ತು ನೈಟು. ನಾವು ಹೋಗಿದ್ದ ದಿನ ಅದು ಕ್ಯಾನ್ಸಲ್ ಆಗಿತ್ತು ಏನೋ ರೀಸನ್ಗೆ. ಸೊ ನಾವು ಹಾಗೆ ಹೋಗೋ ಅಷ್ಟೊತ್ತಿಗೆ ಕತ್ಲೆ ಆಗಿದ್ರಿಂದ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಹಾಗೆ ರಿಟರ್ನ್ ಬಂದ್ವಿ. ಅಲ್ಲಿ ಈ ಥರ ಶಾಪ್ಸ್ಗಳೆಲ್ಲ ಇತ್ತು, ಸ್ನ್ಯಾಕ್ಸು ಏನು ಬೇಕಾದರೂ ಸಿಕ್ತಿತ್ತು. ನಾವು ಅಲ್ಲೊಂದು ಕಾಫಿ ತಗೊಂಡ್ಬಿಟ್ಟು, ಜಸ್ಟ್ ಈವ್ನಿಂಗ್ ಆಗಿದ್ರಿಂದ ತುಂಬಾನೇ ತಣ್ಣಗಿತ್ತು ವೆದರು. ಕಾಫಿ ಕುಡ್ಬಿಟ್ಟು ನಾವು ಒಳಗಡೆ ಬಂದ್ವಿ. ಈ ಥರ ಕಾಣಿಸ್ತಾ ಇತ್ತು ಅಷ್ಟೇ. ಎಲ್ಲ ಫೌಂಟೇನ್ ಈ ಥರ ನೀರು ಬರ್ತಾ ಇತ್ತು. ಹಾಗೆ ತುಂಬ ದೊಡ್ಡದಾಗಿದೆ ಈ ಬೃಂದಾವನ್ ಗಾರ್ಡನು. ಸ್ವಲ್ಪ ಡೇ ಟೈಮಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇತ್ತು. ಅದನ್ನು ನೋಡ್ಬೋದಿತ್ತು. ಹಾಗೆ ನೈಟಲ್ಲಿ ಹೇಗೆ ಕಾಣ್ತಿತ್ತು ಅಂತ ಆ ಥರನೂ ನೋಡ್ಬೋದಿತ್ತು. ಬಟ್ ನಾವು ಬರೋ ಅಷ್ಟೊತ್ತಿಗೆ ಲೇಟಾಗಿ ಕತ್ಲೆ ಆಗಿಬಿಟ್ಟಿತ್ತು. ಸೊ ನಮಗೆ ಈ ಥರ ಇಷ್ಟೇ ನೋಡೋಕೆ ಸಿಕ್ಕಿದ್ದು. ಎಲ್ಲ ಕಡೆ ಸ್ವಲ್ಪ ಲೈಟ್ ಹಾಕಿದ್ರು, ಹಾಗೆ ನೀರೆಲ್ಲ ಫೌಂಟೇನ್ ಎಲ್ಲ ಇತ್ತು. ತುಂಬಾನೇ ರಶ್ ಆಯ್ತಾ. ಅವತ್ತು ಸಾಟರ್ಡೆ ಆಗಿದ್ರಿಂದ ಸಖತ್ ರಶ್ ಇತ್ತು. ಒಂದು 10-20 ಸಾವಿರ ಜನ ಇದ್ರು ಅನ್ಸುತ್ತೆ. ಪಾರ್ಕಿಂಗಿಗೆ ಕೂಡ ತುಂಬಾನೇ ಕಷ್ಟ ಆಯಿತು. ಪಾರ್ಕಿಂಗ್ ಜಾಗ ಕೂಡ ಸಿಗಲಿಲ್ಲ ಕರೆಕ್ಟಾಗಿ. ಸಖತ್ ರಶ್ ಇತ್ತು. ತುಂಬ ದೊಡ್ಡ ಜಾಗ ಆಗಿರೋದ್ರಿಂದ ನಮ್ಗಷ್ಟು ಜನ ಎಷ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಈಸಿಯಾಗಿ ಓಡಾಡೋದಕ್ಕೆಲ್ಲ ಆರಾಮಾಗಿತ್ತು, ಅಷ್ಟೊಂದು ಕ್ರೌಡ್ ಅನಿಸಿಲ್ಲ. ಬಟ್ ಜನ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ತುಂಬಾನೇ ಜನ ಇದ್ರು. ಎಲ್ಲರೂ ಕರೆಕ್ಟು 7:30, 7 o'clock ಆ ಥರ ಬಂದಿದ್ರು. ಯಾಕಂದರೆ ಫೌಂಟೇನ್ ಅಲ್ಲಿ ಶೋ ಸ್ಟಾರ್ಟ್ ಆಗೋದು ಅಷ್ಟೊತ್ತಿಗೆ ಇತ್ತು. ಸೊ ಅದೇ ಟೈಮಿಗೆ ಎಲ್ಲರೂ
ಬಂದರು, ಎಂಟ್ರಿ ಆದರು. ಬಟ್ ಅಲ್ಲಿ ಅವತ್ತು ಇಲ್ದಿದ್ದರಿಂದ ಎಲ್ಲರೂ ಈ ಥರ ಇಲ್ಲೇ ಓಡಾಡ್ಕೊಂಡ್ಬಿಟ್ಟು ಹಾಗೆ ಹೋದರು. ಇದು ಡೇ 2 ಮೈಸೂರಲ್ಲಿ, ಅಂದರೆ ಸಂಡೇ ಮಾರ್ನಿಂಗ್ ನಾವು ಅಲ್ಲೇ ನಿಯರ್ ಬೈ ಏನೇನಿದೆಯೋ ಸಿಟಿಯಲ್ಲಿ ಅಲ್ಲಿ ಓಡಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ತುಂಬಾನೇ ಕ್ಲೀನ್ ಸಿಟಿ. ನಾನು ಮೈಸೂರಿಗೆ ಹೋಗದೆ ತುಂಬ ವರ್ಷಗಳಾಗಿತ್ತು, ರೀಸೆಂಟಾಗಿ ಹೋಗಿರಲಿಲ್ಲ. ತುಂಬಾನೇ ಚೆನ್ನಾಗಿ ಅನಿಸ್ತು. ಟ್ರಾಫಿಕ್ ಇಲ್ಲ ನಿಮಗೆ, ತುಂಬ ಕ್ರೌಡೆಡ್ ಇರಲ್ಲ, ಈಸಿಯಾಗಿ ಸ್ಮೂತಾಗಿ ವೆಹಿಕಲ್ ಎಲ್ಲ ಮೂವ್ ಆಗ್ತಾ ಇತ್ತು. ತುಂಬಾನೇ ಒಂದು ಏನಂತಾರೆ, ಕ್ಲೀನಾಗಿತ್ತು. ಒಂದು ಕಸ ಅಲ್ಲಲ್ಲಿ ಕವರ್ಗಳು, ಪ್ಲಾಸ್ಟಿಕ್ಕು ಏನೂ ಕಾಣಲ್ಲ ನಿಮ್ಗೆ, ಅಷ್ಟು ನೀಟಾಗಿದೆ ರೋಡ್ ಸೈಡ್ ಎಲ್ಲ. ನೆಕ್ಸ್ಟ್ ನಾವು ಬಂದಿದ್ದು ಮೈಸೂರು ಝೂಗೆ. ಇಲ್ಲಿ ಎಂಟ್ರಿ ಆದ ತಕ್ಷಣ ಟಿಕೆಟ್ 100 ರುಪೀಸ್ ಏನೋ ಇದೆ ಪರ್ ಪರ್ಸನ್ನು. ಅಲ್ಲಾದಮೇಲೆ ಅಲ್ಲಿಂದ ಟಿಕೆಟ್ ತೊಗೊಂಡು ಎಂಟ್ರಿ ಆದಮೇಲೆ ಮ್ಯಾಪ್ ಇರುತ್ತೆ ಒಳಗಡೆ, ಮ್ಯಾಪ್ ಎಲ್ಲ ಕಡೆ ಇದ್ದಾಗೆ ಮ್ಯಾಪ್ ಇಲ್ಲೂ ಕೂಡ ಇತ್ತು. ನಾವು ನೋಡ್ಕೊಂಬಿಟ್ಟು ನೀಟಾಗಿ ನಾವೇನು ಅಲ್ಲಿ ಗಾಡಿನೂ ಇರುತ್ತೆ, ನಿಮಗೆ ಬೇಕಂದರೆ ವೆಹಿಕಲ್ ಕೂಡ ಅವೈಲೇಬಲ್ ಇರುತ್ತೆ, ಅದರಲ್ಲಿ ಕೂಡ ನೀವು ಇಡೀ ಝೂನ ಸುತ್ತಾಡ್ಬೋದು. ನಾವು ನಾರ್ಮಲಾಗಿ ನಡ್ಕೊಂಡೇ ಹೋಗಿದ್ವಿ. ಹಾಗೆ ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಕೆಲವೊಂದು ಬರ್ಡ್ಸ್ ಎಲ್ಲ ಇತ್ತು. ಇದು ಬಡ್ಜಿಗರ್ ಅಂತೇನೋ ಪಕ್ಷಿ, ನೋಡೋದಕ್ಕೆ ಪ್ಯಾರೆಟ್ ಥರನೇ ಇತ್ತು. ಅದಕ್ಕೆ ಅದರದ್ದು ಫುಡ್ ಟೈಮ್ ಆಗಿತ್ತು, ಅದರಿಂದ ತುಂಬಾ ಕೂಕ್ಕೊಂತ ಹಾರಾಡ್ತಾ ಇದ್ವು. ಕೇಳಿಸ್ಕೊಳ್ಳಿ ನೀವೇ ಸೌಂಡ್ನ. ನೆಕ್ಸ್ಟ್ ನೋಡಿದ್ದು ನಾವು ಸಾರಸ್ ಕ್ರೇನ್ ಅಂತ, ಈ ಥರ ಕ್ರೇನು ಇದೆಲ್ಲ ಫಸ್ಟೆಲ್ಲ ನೀವು ಸ್ವಲ್ಪ ದೂರ ಫುಲ್ಲು ಬರ್ಡ್ಸು ಆ ಥರದ್ದೆಲ್ಲ ನೋಡೋಕ್ಕೆ ಕಾಣುತ್ತೆ. ಇಲ್ಲೊಂದು ಡಿಸ್ಪ್ಲೇ ಹಾಕಿದ್ರು ಎಷ್ಟು ಥರದ್ದು ಪಕ್ಷಿಗಳಿದ್ದಾವೆ ಅಲ್ಲಿ ಅಂತ. ನೆಕ್ಸ್ಟು ನೋಡಿದ್ದು ಚೀತಾನ. ಎಲ್ಲ ಪ್ರಾಣಿಗಳು ಆಲ್ಮೋಸ್ಟ್ ಮಲ್ಕೊಂಡ್ಬಿಟ್ಟಿದ್ವು, ಯಾವುದೂ ಆ್ಯಕ್ಟಿವ್ ಇರಲಿಲ್ಲ. ನೋಡಿ ಇದು ಅಲ್ಲೊಂದು ಮೇಲ್ಗಡೆ ಹತ್ತಿ ಮಲ್ಕೊಂಡಿದೆ. ನೆಕ್ಸ್ಟು ಟೈಗರ್ ಕೂಡ ಏನೋ ವಿಚಿತ್ರವಾಗಿ ಆಡ್ತಾ ಇತ್ತು, ಯಾಕಂದರೆ ಬರೋದು ಹೋಗೋದು ಈಗ ನಾನು ಬರ್ತಾ ಇದೆಯಲ್ವ ಅದೇ ಥರ ಬರ್ತಿತ್ತು, ರಿಟರ್ನ್ ಅಲ್ಲಿಂದ ವಾಪಸ್ ಹೋಗ್ತಿತ್ತು. ಒಂದು 5-10 ಟೈಮ್ಸ್ ಅದೇ ಥರ ಮಾಡ್ತು. ನಾವು ಒಂದು 10 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದ್ವಿ, ಮುಂದೆ ಬರುತ್ತೇನೋ ನೋಡೋಣ ಅಂತ. ಬಟ್ ಅದಕ್ಕೆ ಏನೋ ಸರಿ ಇರಲಿಲ್ಲ, ಅಂದರೆ ಹುಷಾರಿರಲಿಲ್ಲ ಅನಿಸುತ್ತೆ. ಅದಾದಮೇಲೆ ಈ ಕಡೆ ಬಂದ್ಬಿಟ್ಟು ವಾಮಿಟ್ ಕೂಡ ಮಾಡ್ತಾಯಿತ್ತು. ಹಾಗಾಗಿ ಪಾಪ ನೋಡಿ, ಪ್ರಾಣಿ ಪಕ್ಷಿಗಳಿಗೆಲ್ಲ ಏನು ಹೇಳ್ಕೊಳಕ್ಕಾಗಲ್ಲ. ನಮಗಾದರೂ ಯಾರಾದರೂ ಇರ್ತಾರೆ, ಅವ್ರ ಹತ್ರ ಹೇಳ್ಕೊಬೋದು ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ. ಅವರಿಗೇನು ನೋಡಿ, ಅವರೇ ಮೂಕ ಪ್ರಾಣಿಗಳು, ಏನು ಮಾಡೋಕ್ಕೂ ಬರಲ್ಲ ಅಲ್ವಾ. ಓಡಾಡ್ತಾ ಇತ್ತು ಪಾಪ ತುಂಬ ಹೊತ್ತು. ನಂತರ ಈ ಕಡೆ ಬಂತು, ಇಲ್ಲಿ ಬಂದುಬಿಟ್ಟು ನಾನು ಹೇಳ್ದಂಗೆ ಕುತ್ಕೊಂಡ್ಬಿಟ್ಟು ವಾಮಿಟ್ ಎಲ್ಲ ಮಾಡ್ತು. ಏನೂ ಸರಿ ಇರಲಿಲ್ಲ ಅನಿಸುತ್ತೆ ಹೊಟ್ಟೆ. ನೆಕ್ಸ್ಟು ನಮಗೆ ಸಿಕ್ಕಿದ್ದು ಲಯನ್ ಕೂಡ ಸುಮ್ಮನೆ ಕುತ್ಕೊಂಡ್ಬಿಟ್ಟಿತ್ತು ನೋಡಿ, ನೆರಳಲ್ಲಿ ಆರಾಮಾಗಿ ಕುತ್ಕೊಂಡಿದೆ. ನಾವು ಹೋಗಿದ್ದು ಅಂದರೆ ಬೆಳಗ್ಗೆನೇ ಆಗಿತ್ತು ಟೈಮಿಂಗ್ಸು, 11:30 ಇರ್ಬೋದು. ಆದರೂ ಕೂಡ ಎಲ್ಲ ಪ್ರಾಣಿಗಳು ಇನ್ಯಾಕ್ಟಿವ್ ಆಗಿದ್ವು. ಬಿಸಿಲು ಕೂಡ ಇರಲಿಲ್ಲ, ಅಂದರೆ ಆಫ್ಟರ್ ಲಂಚ್ ಕೂಡ ನಾವು ಹೋಗಿದ್ದಲ್ಲ. ಲಂಚ್ ಆದರೆ ಕೆಲವೊಂದು ಸಲ ಮಲ್ಕೊಂಡ್ಬಿಡ್ತವೆ ಪ್ರಾಣಿಗಳು ಅಂತ ಹೇಳ್ತಾರಲ್ವ. ಆದರೂ ನಾವು ಡೇ ಟೈಮಲ್ಲಿ ಹೋದರೂ ನಮಗೆ ಜಾಸ್ತಿ ಈ ಥರ ಆ್ಯಕ್ಟಿವ್ ಆಗಿ ನೋಡೋಕ್ಕೆ ಸಿಗಲಿಲ್ಲ. ನೆಕ್ಸ್ಟು ನೋಡಿದ್ದು ನಾವು ಗೋರಿಲ್ಲನ. ಇದೊಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು, ಒಂದು 2-3. ಇದು ತುಂಬ ಕಡೆ ತುಂಬ ರಿಪೀಟೆಡಾಗಿದೆ ಸಿಕ್ತಿತ್ತು, ಅಂದರೆ 2-3 ಕಡೆ ಸಿಕ್ತು ನಮಗೆ ಈ ಥರ ಗೋರಿಲ್ಲ ನೋಡೋದಕ್ಕೆ. ನೆಕ್ಸ್ಟು ನಾವು ಹೋದ ತಕ್ಷಣ ಈ ಥರ ಇಲ್ಲಿ ಸಿಕ್ತು. ಇದು ಊಟ ಮಾಡ್ತಾಯಿದೆ, ಚಿಂಪಾಂಜಿ ಅನಿಸುತ್ತೆ ಇದು ಮೋಸ್ಟ್ಲಿ. ಅದಾದಮೇಲೆ ನಾವು ಈ ಕಡೆ ಬಂದ್ವಿ, ಇಲ್ಲಿ ಫೌಂಟೇನ್ ಥರ ಏನೋ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಕೊಂಡ್ಬಿಟ್ಟು ಹಾಗೆ ಮುಂದೆ ಬಂದರೆ ನಮಗೆ ಸಿಕ್ಕಿದ್ದು ಈ ಥರ ಜಿಂಕೆಗಳು ನೋಡೋದಕ್ಕೆ. ಇದು ತುಂಬಾ ಗುಂಪಲ್ಲಿ ಇದ್ವು, ಚೆನ್ನಾಗಿತ್ತು ಇದೊಂಥರ. ನೆಕ್ಸ್ಟ್ ನೋಡಿದ್ದು ನಾವು ಸ್ನೇಕ್ಸಲ್ಲೂ ಎಲ್ಲ ವೆರೈಟಿಗಳನ್ನ ಇಟ್ಟಿದ್ರು. ಕಿಂಗ್ ಕೋಬ್ರಾ, ಪೈಥಾನು, ಹಾಗೆ ಎಲ್ಲ ವೆರೈಟಿ ಆಫ್ ಸ್ನೇಕ್ಸು ಇಲ್ಲಿ ಇತ್ತು. ಇದೆಲ್ಲ ಈ ಥರ ಆ್ಯಕ್ಟಿವ್ ಆಗಿದ್ವು ಸ್ನೇಕ್ಗಳೆಲ್ಲ. ನೆಕ್ಸ್ಟು ಲಾಸ್ಟಲ್ಲಿ, ಆಲ್ಮೋಸ್ಟ್ ಲಾಸ್ಟ್ ಇದೆ ಎಂಡು, ನಾವು ಒಂದು ಸ್ವಲ್ಪ ಪೋರ್ಷನ್ನ ಸ್ಕಿಪ್ ಮಾಡಿದ್ವಿ. ಝೂ ಒಳಗೆ ರೆಸ್ಟೋರೆಂಟ್ ಕೂಡ ಇತ್ತು. ನಾವು ಅಲ್ಲೇ ಲಂಚ್ ಮುಗಿಸ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದು ಅಕ್ವಾವರ್ಡ್ಗೆ, ಲೋಕರಂಜನ್ ಅಕ್ವಾವರ್ಡ್ ಅಂತ. ಅಲ್ಲೇ ಝೂ ಪಕ್ಕದಲ್ಲೇ ಇದೆ, ನಿಮಗೊಂದು 200 ಮೀಟರಲ್ಲಿ ಈ ಅಕ್ವಾವರ್ಡ್ ಸಿಗುತ್ತೆ. ಅಲ್ಲಿಗೆ ನಾವು ನೆಕ್ಸ್ಟ್ ಹೋದ್ವಿ.
ಇದು ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿದೆ. ಒಳಗಡೆ ಟನಲ್ಲೆಲ್ಲ ಕೂಡ ಇದೆ. ಒಂದಾದ್ಮೇಲೆ ಒಂದು ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಈ ಥರ ಸಿಗುತ್ತೆ. ಇಲ್ಲಿ ಎಲ್ಲ ಫಿಶ್ಗಳು ಚಿಕ್ಕದೆಲ್ಲ ವೆರೈಟಿ ಫಿಶ್ಗಳಿತ್ತು. ತುಂಬಾ ಡಿಫ್ರೆಂಟ್ ಆಗಿರೋದಿತ್ತು. ಈ ಥರ ಒಂದು ವಾಟರ್ ಫಾಲ್ ಥರ ಬೇರೆ ಮಧ್ಯ ಮಾಡಿದರು. ಅದು ಒಂಥರ ಚೆನ್ನಾಗಿತ್ತು. ಹಾಗೆ ಫಿಶ್ಗೆಲ್ಲ ಫುಡ್ಡೆಲ್ಲ ನಾವೇ ಹಾಕ್ಬೋದು. ಅದನ್ನು ಕೂಡ ಮುಂದೆ ತೋರಿಸ್ತೀನಿ, ನೋಡ್ಬೋದಂತೆ. ಇದೊಂಥರ ಡಿಫ್ರೆಂಟಾಗಿತ್ತು. ಫುಲ್ ಕತ್ಲೆ ಇತ್ತು. ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಗ್ಲಾಸ್ ಒಳಗಡೆ ಇಟ್ಟಿದ್ರು ಫಿಶ್ನೆಲ್ಲ. ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು. ಡಿಫ್ರೆಂಟ್ ಕಲರ್ ಫಿಶ್ಗಳು, ಹಾಗೆ ವೈಟ್ ಕಲರ್ ಬರೀ ವೈಟ್ ಇರೋದು ಇತ್ತು. ತುಂಬಾ ವೆರೈಟಿ ಫಿಶ್ಗಳಿದ್ವು ಇಲ್ಲಿ. ಇದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಒನ್ ಟೈಪ್ ಆಫ್ ಫಿಶ್ ಅಂತೆ ನೋಡಿ. ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ, ಸಖತ್ ವಿಚಿತ್ರವಾಗಿತ್ತು. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಫಿಶ್ನ. ನೋಡಿ ಅದು ಯಾವ ಥರ ಮಾಡ್ತಾ ಇದೆ ಅಂತ. ತುಂಬ ಒಂಥರ ವಿಚಿತ್ರವಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ನಾನು ಹೇಳಿದ್ನಲ್ವ, ನಾವೇ ಫಿಶ್ಗೆ ಫುಡ್ ಹಾಕ್ಬೋದು ಅಂತ. 50 ರೂಪೀಸ್ ಕೊಟ್ಟರೆ ಒಂದು ಚಿಕ್ಕ ಬಾಕ್ಸಲ್ಲಿ ಫಿಶ್ ಫುಡ್ ಕೊಡ್ತಾರೆ. ಅದನ್ನು ಫಿಶ್ಗೆ ಹಾಕ್ಕೊಂತ ನೀವು ಎಷ್ಟೊತ್ತು ಬೇಕಾದ್ರೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಒಂದು 50 ರೂಪೀಸ್ ಕೊಟ್ಬಿಟ್ಟು ಒಂದು ಬಾಕ್ಸ್ ತೊಗೊಂಡು ಸ್ವಲ್ಪ ಹಾಕಿಬಿಟ್ಟು ಎಂಜಾಯ್ ಮಾಡಿದ್ವಿ. ಎಲ್ಲ ಒಂದೇ ಸಲ ಹಾಕಿದ ತಕ್ಷಣ ಬರ್ತಾಯಿದ್ವು. ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು ನೋಡೋದಕ್ಕೆ. ನೆಕ್ಸ್ಟು ನಮಗೆ ಸಿಕ್ಕಿದ್ದು ಈ ಥರ ಟನಲ್ಲು. ಇದೊಂದು 3-4 ಟನಲ್ ಇದೆ. ಡಿಫ್ರೆಂಟ್ ಟನಲಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋ ಫಿಶ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಆರಾಮಾಗಿ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡು ಈಸಿಯಾಗಿ ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಜಾಸ್ತಿ ಕ್ರೌಡೆಡ್ ಕೂಡ ಇರಲಿಲ್ಲ. ಸಂಡೇ ಆಗಿತ್ತು, ಸ್ಟಿಲ್ ಜಾಸ್ತಿ ಜನ ಇರಲಿಲ್ಲ ಇಲ್ಲಿ ಅಕ್ವೇರಿಯಂ ವರ್ಲ್ಡಲ್ಲಿ. ಚೆನ್ನಾಗಿತ್ತು. ಇಲ್ಲಿ ಈ ಥರ ನಾವು ಇಲ್ಲಿ ಒಂದು 15-20 ಮಿನಿಟ್ಸು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಚೆ ಬಂದ್ವಿ. ನೆಕ್ಸ್ಟು ನಾವು ಹೋಗಿದ್ದು ಶುಕವನ ಅಂತ, ದತ್ತಾತ್ರೇಯ ಪೀಠ ಅಂತ ಇದೆ. ಅದ್ರ ಒಳಗಡೆ ಇರೋದು ಈ ಶುಕವನ ಅಂತ. ಡಿಫ್ರೆಂಟ್ ವೆರೈಟಿ ಆಫ್ ಎಕ್ಸಾಟಿಕ್ ಬರ್ಡ್ಸ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾವು ಹೋದ ತಕ್ಷಣ ತುಂಬಾ ಮಳೆ ಬಂತು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಒಳಗೆ ಹೋದ್ವಿ. ಇಲ್ಲಿ ಎಂಟ್ರಿ ಫೀಸು ಅದು ಇದು ಏನೂ ಇಲ್ಲ, ನೀವು ಈಸಿಯಾಗಿ ಎಂಟ್ರಿ ಆಗ್ಬೋದು. ಬೋನ್ಸಾಯಿ ಗಾರ್ಡನ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫು ಇಂತೆಂಥ ದೊಡ್ಡ ಮರಗಳೆಲ್ಲ ಇಷ್ಟಿಷ್ಟು ಚಿಕ್ಕದಾಗಿ ಬೋನ್ಸಾಯಿ ಟ್ರೀ ಥರ ಮಾಡಿ ಇಟ್ಟಿದ್ದಾರೆ. ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಳೆ ಬಂದು ಜಸ್ಟ್ ನಿಂತಿದ್ದರಿಂದ ನಾವು ಜಾಸ್ತಿ ಇಲ್ಲಿ ಓಪನ್ ಏರಿಯಾದಲ್ಲಿ ತಿರುಗಾಡೋದಕ್ಕೆ ಹೋಗಿಲ್ಲ. ಡೈರೆಕ್ಟಾಗಿ ಪಕ್ಷಿಗಳಿದ್ದ ಜಾಗಕ್ಕೆ ಹೋದ್ವಿ. ಅಲ್ಲಿ ತುಂಬಾ ಪಕ್ಷಿ ಇತ್ತು. ಅಲ್ಲಿ ಕೂಡ ನಮಗೆ ನಮ್ಮ ಕೈ ಮೇಲೆ ಪಕ್ಷಿನ ಇಟ್ಬಿಟ್ಟು ಫೋಟೋ ತೆಗೆಯೋದು ಆ ಥರ ಏನೇನೋ ಇತ್ತು. ಅದಕ್ಕೆ 400 ರೂಪೀಸ್ ಪರ್ ಪರ್ಸನ್ನು. ನೀವು ಫೋಟೋ ತೆಗೆಸ್ಕೊತೀರಾ ಅಂದರೆ 400 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ನಮಗೆ ಕೈ ಮೇಲೆ ಒಂದು ಪಕ್ಷಿನ ಬರ್ಡ್ನ ಇಟ್ಬಿಟ್ಟು ಫೋಟೋ ತೆಗೆಸಿ ನಮಗೆ ಫೋಟೋನ ಸಾಫ್ಟ್ ಕಾಪಿ ಆಗಲಿ ಹಾಗೆ ಮತ್ತು ಪ್ರಿಂಟ್ ಕೂಡ ಹಾಕಿ ಕೊಡ್ತಾರೆ. ಇಷ್ಟ ಇದ್ದರೂ ತೆಗೆಸ್ಕೊಬೋದು. ಅದನ್ನು ಕೂಡ ತುಂಬ ಜನ ತೆಗೆಸ್ಕೊತಾ ಇದ್ರು. ಹಾಗೆ ಆಚೆ ಕೂಡ ಪಕ್ಷಿ ಎಲ್ಲ ಹಾರಾಡ್ತಾ ಇರುತ್ತೆ, ನಮ್ಮ ತಲೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಅಷ್ಟು ಫ್ರೀಯಾಗಿ ಬಿಟ್ಟಿರ್ತಾರೆ ಬರ್ಡ್ಸ್ನೆಲ್ಲ. ತುಂಬ ಚೆನ್ನಾಗಿರೋ ಹಕ್ಕಿಗಳನ್ನೆಲ್ಲ ನೋಡೋದಕ್ಕೆ ಸಿಕ್ತು ನಮಗೆ. ಹಾಗೆ ಒಳಗಡೆ ಏನೂ ವಿಡಿಯೋ ರೆಕಾರ್ಡಿಂಗ್ ಫೋಟೋ ಆಗಲಿ ನಾವೇನು ಮಾಡೋದಕ್ಕೆ ಬಿಡಲ್ಲ. ಇಲ್ಲೇನು ಗಾರ್ಡನ್ ಇದೆಯಲ್ವ, ಬೋನ್ಸಾಯಿ ಗಾರ್ಡನ್, ಇಲ್ಲಷ್ಟೇ ನಮಗೆ ಅಲೋ ಇತ್ತು. ಸೊ ನಾನು ಅಲ್ಲಷ್ಟೇ ಮಾಡಿಕೊಂಡೆ. ನಾವು ಒಳಗಡೆ ಎಂಟ್ರಿ ಆದ ತಕ್ಷಣ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಒಳಗೆ ಇಟ್ಕೊಬೇಕು. ಯಾರಿಗೂ ಫೋಟೋ ವಿಡಿಯೋ ಏನೂ ತೆಗೆಯೋದಕ್ಕೆ ಬಿಡಲ್ಲ. ಹಾಗಾಗಿ ಯಾವುದೇ ಪಕ್ಷಿನ ನಾನು ವಿಡಿಯೋ ಫೋಟೋ ಆಗಲಿ ತೋರ್ಸೋಕ್ಕಾಗಿಲ್ಲ.
ಅಲ್ಲೇ ಪಕ್ಕದಲ್ಲಿ ಕಾರ್ಯಸಿದ್ಧಿ ಟೆಂಪಲ್ ಕೂಡ ಇತ್ತು, ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಕೂಡ ಇತ್ತು. ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ನಾವು ವಾಪಸ್ಸು ಹೊರಟ್ವಿ. ಇಲ್ಲಿ ಕೂಡ ಒಳಗಡೆ ವಿಡಿಯೋ ಎಲ್ಲ ಏನು ಮಾಡೋದಕ್ಕೆ ಅಲೋ ಇರಲಿಲ್ಲ, ಹಾಗಾಗಿ ಆಚೆಯಿಂದ ಒಂದು ಈ ಥರ ವಿಡಿಯೋ ತೆಕ್ಕೊಂಡೆ ಅಷ್ಟೇ. ನೆಕ್ಸ್ಟು ನಾವು ಹೋಗಿದ್ದು ಪ್ಯಾಲೇಸ್ಗೆ, ಮೈಸೂರು ಅರಮನೆಗೆ. ಅಲ್ಲಿ ಎಂಟ್ರಿ ಆಗ್ತಿದ್ದಾಗೆ ಟಿಕೆಟ್ ತೊಗೊಬೇಕು. ಅಲ್ಲಿ ಟಿಕೆಟ್ ಪ್ರೈಸ್ ಇದ್ದಿದ್ದು 120 ರುಪೀಸು ಟಿಕೆಟ್ ಪ್ರೈಸು ಎಂಟ್ರಿಗೆ. ಎಂಟ್ರಿ ಆದ ತಕ್ಷಣ ನೀವು ಒಳಗಡೆ ಅರಮನೆ ಒಳಗಡೆ ಎಲ್ಲ ಎಷ್ಟೊತ್ತು ಬೇಕಾದ್ರೂ ನೀವು ಟೈಮ್ ಸ್ಪೆಂಡ್ ಮಾಡಿ ಆಚೆ ಬರ್ಬೋದು. ಎಂಟ್ರಿ ಟಿಕೆಟ್ 120 ರುಪೀಸ್ ಅಷ್ಟೇ. ಇಲ್ಲಿ ನೋಡಿ ಅರಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಫಸ್ಟು ಚಾಮುಂಡೇಶ್ವರಿ ದೇವ್ರನ್ನ ಇಟ್ಟಿದ್ರು. ಹಾಗೆ ನೆಕ್ಸ್ಟು ಇಲ್ಲಿ ಕೂಡ ತುಂಬಾ ರಶ್ಶು, ಸಂಡೇ ಅವತ್ತು ಸಖತ್ ಕ್ರೌಡ್ ಇತ್ತು. ಇಲ್ಲಿ ಪ್ಯಾಲೇಸ್ ಒಳಗಡೆನೂ ಜನ ಇದ್ದರು, ಹೊರಗಡೆನೂ ಜನ ಇದ್ದರು. ಅಲ್ಲೆಲ್ಲ ಗ್ರೌಂಡ್ ಇತ್ತು, ಅಲ್ಲೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಜಾಸ್ತಿ ಮಾತಾಡಲ್ಲ, ಹಾಗೆ ವಿಡಿಯೋ ಹಾಕ್ತೀನಿ ಅರಮನೆ ಒಳಗೆ ಹೇಗಿದೆ ಅಂತ ನೋಡ್ಕೊತಾ ಹೋಗಿ ನೀವೇ. ಇದೆಲ್ಲ ಮೈಸೂರು ದಸರಾ ಟೈಮಲ್ಲಿ ಅಂಬಾರಿ ಅಂದರೆ ಆನೆಗಳಿರ್ತಾವಲ್ವ ದಸರಾ ಟೈಮಲ್ಲಿ ಅದಕ್ಕೆ ಯೂಸ್ ಮಾಡುವಂಥ ಆಭರಣಗಳು, ಅದನ್ನೆಲ್ಲ ಡಿಸ್ಪ್ಲೇ ಇಟ್ಟಿದ್ರು. ನೆಕ್ಸ್ಟ್ ನಾವು ಹೋಗಿದ್ದು ಧನಲಕ್ಷ್ಮಿ ಚಾಟ್ ಸೆಂಟರ್ಗೆ. ಇದು ತುಂಬಾ ಫೇಮಸ್ಸು ಮೈಸೂರಲ್ಲಿ ಚಾಟ್ ಸೆಂಟರು. ಎಷ್ಟು ವೆಹಿಕಲ್ಗಳು ಬಂದಿದ್ವು ಗೊತ್ತಾ, ಎಲ್ಲೆಲ್ಲಿಂದೆಲ್ಲ ಟೂರಿಸ್ಟ್ಗಳು ಬಂದಿರ್ತಾರಲ್ವ, ಎಲ್ಲರೂ ಇಲ್ಲೇ ಬಂದು ಟೇಸ್ಟ್ ನೋಡಿಕೊಂಡು ಹೋಗ್ತಿದ್ರು. ಅಷ್ಟು ನಾವು ಚಾಟ್ ತಿನ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಹಾಗೆ ಪ್ಯಾಲೇಸ್ ಮೇಲೆ ಹಾಗೆ ಹೋಗೋಣ ಅಂದ್ಕೊಂಡು ಮತ್ತೆ ರಿಟರ್ನ್ ಅದೇ ರೋಡಲ್ಲಿ ಬಂದ್ವಿ. ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದರು. ಮತ್ತೆ ನಾವು ಎಂಟ್ರಿ ಆಗಿ ಒಳಗಡೆ ಹೋಗೋದಕ್ಕೆ ಹೋಗಿಲ್ಲ, ಬಿಕಾಸ್ ನಮಗೆ ಮತ್ತೆ ಪಾರ್ಕಿಂಗ್ ಮಾಡಬೇಕು, ಅಲ್ಲಿಂದ ಮತ್ತೆ ಎಂಟ್ರಿ ಫೀಸ್ ತೊಗೊಂಡ್ಬಿಟ್ಟು ಮತ್ತೆ ಒಳಗಡೆ ಹೋಗಬೇಕು, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಹಾಗಾಗಿ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂತ ಸುಮ್ಮನೆ ಆ ರೋಡಲ್ಲಿ ಪಾಸಾಗಿ ಆಚೆಯಿಂದನೇ ಹಾಗೆ ನೋಡ್ಕೊಂಡು ಹೋದ್ವಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು ಹೊರಗಡೆಯಿಂದ. ಇದು ಎಂಟ್ರೆನ್ಸು, ಸ್ಟಿಲ್ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ, ಒಳಗಡೆ ಇನ್ನು ಪ್ಯಾಲೇಸ್ಗೆ ಇನ್ನೂ ತುಂಬಾ ಚೆನ್ನಾಗಿ ಅಲಂಕಾರ ಅಂದರೆ ಲೈಟ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಇದು ಡೇ 3 ನಾವು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ, ಚಾಮುಂಡೇಶ್ವರಿ ಅಮ್ಮನ ನೋಡ್ಕೊಂಬರೋದಕ್ಕೆ. ಅಲ್ಲಂತೂ ಜನನ ಕೇಳಲೇಬೇಡಿ, ಆಷಾಢ ಬೇರೆ ಅಲ್ವಾ, ಆಷಾಢ. ಮತ್ತು ನಾವು ವೀಕೆಂಡಲ್ಲಿ ಕೂಡ ಹೋಗಿಲ್ಲ, ಶುಕ್ರವಾರ ಕೂಡ ಹೋಗಿಲ್ಲ, ನಾವು ಹೋಗಿದ್ದು ಮಂಡೇ.
ಕ್ರೌಡ್ ಅವಾಯ್ಡ್ ಮಾಡಬೇಕು ಅಂತಲೇ ಮಂಡೇ ಹೋದ್ವಿ. ಸ್ಟಿಲ್ ತುಂಬಾ ನೋಡಿ ಕ್ಯೂ ನೋಡ್ಬೋದಲ್ವ ಇಲ್ವಿ, ಇಷ್ಟು ಚಿಕ್ಕ ಕ್ಯೂ, ಇಲ್ಲಿ ಉಸಿರಾಡೋದಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಅಂದರೆ ಜನ ಕ್ಯೂ ಅಲ್ಲಿ. ನಾವು ನೋಡಿಬಿಟ್ಟು ಆಚೆಯಿಂದನೇ ನಮಸ್ಕಾರ ಮಾಡಿಬಿಟ್ಟು, ನಾವು ಪಾಪು ಇದ್ದಿದ್ದರಿಂದ ನಮಗೆ ಒಳಗೆ ಹೋಗೋದಕ್ಕೆ ಆಗಿಲ್ಲ, ಅವಳನ್ನು ಇಟ್ಕೊಂಡು 3 ಅವರ್ಸ್ ವೆಯ್ಟಿಂಗು. ಅಲ್ಲಿ ಚೆಕ್ ಮಾಡಿ ಕೇಳಿದಾಗ 3 ಅವರ್ಸ್ ವೆಯ್ಟಿಂಗ್ ಇದೆ ಅಂತ ಅಂದರು. ಹಾಗೆ ಸ್ಪೆಷಲ್ಲಾಗಿ ನಿಮಗೆ VIP ಎಂಟ್ರಿ ಕೂಡ ಇರುತ್ತೆ, 1000 ರುಪೀಸ್ ಅಂತಾರೆ, ಒಬ್ಬರು 2000 ಅಂತಾರೆ. ಅಲ್ಲಿ ಕೂಡ ನಿಮಗೆ 1 ಅವರ್ ಮಿನಿಮಮ್ ವೆಯ್ಟ್ ಮಾಡಲೇಬೇಕು. ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಂಡ್ಬಂದ್ವಿ, ಅಲ್ಲೂ ಸ್ಟಿಲ್ 1 ಅವರ್ ವೆಯ್ಟಿಂಗ್ ಕ್ಯೂ ಇತ್ತು. ಸೊ ಹಾಗಾಗಿ ನಾವು ಆಚೆಯಿಂದನೇ ನಮಸ್ಕಾರ ಮಾಡಿಬಿಟ್ಟು ದೇವರಿಗೆ ಅಲ್ಲಿಂದ ಹಾಗೆ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಇಲ್ಲಿ ಮಹಿಷಾಸುರನ ಸ್ಟ್ಯಾಚ್ಯೂ ಇತ್ತು, ಅಲ್ಲಿ ಕೂಡ ಒಂದು ಫೋಟೋ ಎಲ್ಲ ತೆಕ್ಕೊಂಡು, ಎಲ್ಲ ಕಡೆ ನಿಮಗೆ ಫೋಟೋ ತೆಕ್ಕೊಡ್ತೀವಿ ಅಂತ ಬರ್ತಾರೆ. ಎಲ್ಲ ಯಾವುದೇದು ಈ ಥರ ಸ್ಟ್ಯಾಚ್ಯೂಗಳಿರುತ್ತೋ ಅಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ಕಡೆಯೂ ನಿಮಗೆ ಸಿಗ್ತಾರೆ. ಇಲ್ಲೆಲ್ಲ ದೇವಸ್ಥಾನದ ಮುಂದ್ಗಡೆ ಸ್ಟಾಲ್ಗಳೆಲ್ಲ ಇತ್ತು, ಎಲ್ಲ ಬಳೆದು ಅಥವಾ ಹಣ್ಣು ತರಕಾರಿ, ಆಮೇಲೆ ಏನೇನು ಚಾಟ್ಸು, ನಿಮಗೆ ಇದು ಹಣ್ಣು ಕಾಯಿಗಳೆಲ್ಲ ತೊಗೊಂಡೋದಕ್ಕೆ, ಹೂವು ಎಲ್ಲದ್ರದ್ದು ಇತ್ತು. ಆಮೇಲೆ ಮಕ್ಕಳದ್ದು ಆಟ ಸಾಮಾನು ಎಲ್ಲ ಥರ ಒಂಥರ ಜಾತ್ರೆ ಅಂತಲೇ ಹೇಳ್ಬೋದು, ಆ ಥರ ಸ್ಟಾಲ್ಗಳೆಲ್ಲ ಹಾಕಿದ್ರು. ಹಾಗೆ ಇಲ್ಲಿ ಪಾರ್ಕಿಂಗಿಗೆ ಕೂಡ ತುಂಬಾ ಚೆನ್ನಾಗಿರೋ ವ್ಯವಸ್ಥೆ ಮಾಡಿದ್ದಾರೆ. ಈಸಿಯಾಗಿ ನಾವು ಪಾರ್ಕ್ ಮಾಡೋದಕ್ಕೆ ಜಾಗ ಇದೆ. ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಒಂದು 500 ಮೀಟರ್ ಅಷ್ಟು ನಡಿಬೇಕಾಗುತ್ತೆ, ಮೆಟ್ಲೆಲ್ಲ ಹತ್ಕೊಂಡ್ಬರ್ಬೇಕು. ಸ್ಟಿಲ್ ನಮಗೆ ಪಾರ್ಕಿಂಗಿಗೆ ಚೆನ್ನಾಗಿರೋ ಜಾಗನೇ ಸಿಗುತ್ತೆ. ನೀವು ಬಸ್ಸಿಗೆಲ್ಲ ಬಂದರೆ ಡೈರೆಕ್ಟಾಗಿ ನಿಮಗೆ ಟೆಂಪಲ್ ಮುಂದೆನೇ ತಗೊಂಡೋಗಿ ನಿಲ್ಲಿಸ್ತಾರೆ. ಗೌರ್ಮೆಂಟ್ ಬಸ್ಗೆಲ್ಲ ಬಂದರೆ, ನೀವು ಓನ್ ವೆಹಿಕಲಲ್ಲಿ ಬಂದಿದ್ದೀರಾ ಅಂದರೆ ನಿಮಗೆ ಪಾರ್ಕಿಂಗ್ಗೆ ಸಪ್ರೇಟಾಗಿ ಜಾಗ ಇದೆ, ಅಲ್ಲಿಂದ ಸ್ವಲ್ಪ ದೂರ ಆಗಿ ನೀವು ನಡ್ಕೊಂಬರ್ಬೇಕಾಗುತ್ತೆ. ಇದೇ ಪಾರ್ಕಿಂಗ್ ಜಾಗ ನೋಡಿ, ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಇತ್ತು. ತುಂಬಾ ಸ್ಪೇಷಿಯಸ್ ಆಗಿತ್ತು, ಈಸಿಯಾಗಿ ಕಾರ್ನೆಲ್ಲ ಪಾರ್ಕ್ ಮಾಡ್ಬೋದು. ನೆಕ್ಸ್ಟು ನಾವು ಅಲ್ಲಿಂದ ಚಾಮುಂಡಿ ಬೆಟ್ಟದಿಂದ ರಿಟರ್ನ್ ಹೊರಟ್ವಿ. ಅಲ್ಲಿಂದ ರೂಮ್ಗೆ ಹೋಗ್ಬಿಟ್ಟು ರೂಮಲ್ಲಿ ಚೆಕ್ಔಟ್ ಆಗಿಬಿಟ್ಟು ನಾವು ಸೀದಾ ಹೊರಟಿದ್ದು ಬ್ಯಾಂಗ್ಳೂರಿಗೆ. ನಾವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಸಂಜೆ ಈವ್ನಿಂಗ್ ಆಗಿತ್ತು. ನಾವು ಸ್ವಲ್ಪ ಅರ್ಲಿನೇ ಬಿಟ್ವಿ, ಒಂದು ಲಂಚ್ ಮುಗಿಸ್ಕೊಂಡ್ಬಿಟ್ಟು ಒಂದು 2:30 ಹಾಗೆ ಮೈಸೂರು ಬಿಟ್ಟಿದ್ವಿ. 2:30 ಆಗಿತ್ತು. ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 5 ಆಗಿತ್ತು. 5ಗೆಲ್ಲ ನಾವು ಮನೆಯಲ್ಲಿ ರೀಚ್ ಆಗಿದ್ವಿ. ಇದಾಗಿತ್ತು ನಮ್ಮ ಮೈಸೂರು ಟ್ರಾವೆಲ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ.